ಸಮೀರ್, ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನೀನೊಬ್ಬ ಮುಸಲ್ಮಾನಾಗೆ ಇರು, ಅದನ್ ಬಿಟ್ಟು ನಮ್ಮ ಹಿಂದೂ ಧರ್ಮದ ಬಗ್ಗೆ ಯಾಕೆ ಕೆಟ್ಟ ವಿಡಿಯೋ ಮಾಡ್ತೀಯಾ ಅಂತ ಅಂತೀರ ಅನ್ಕೊಂಡಿದೀನಿ. ಇಲ್ಲ, ಸಮೀರ್ ಅವರು ಮಾಡಿರೋ ವಿಡಿಯೋಸ್ ಅಷ್ಟೇನೆ ಇದೆ. ಹೌದು, 2012 ನಡೆದಂತ ಸೌಜನ್ಯ ಮೇಲೆ ಆಗಿರುವಂತ ಅತ್ಯಾಚಾರ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಕುಟುಂಬದ ಮೇಲೆ ಆಗಿರುವಂತ ದೌರ್ಜನ್ಯ ಆಗಿರ್ಬೋದು, ಮತ್ತೆ ಪದ್ಮಾವತಿ ಮೇಲೆ ಆಗಿರುವಂತ ಒಂದು ಅತ್ಯಾಚಾರ ದೌರ್ಜನ್ಯ ಆಗಿರ್ಬೋದು, ಮತ್ತೆ ವೇಲಾಯುಧನ್ ಮೇಲೆ ಆಗಿರುವಂತ ಒಂದು ದೌರ್ಜನ್ಯ ಆಗಿರ್ಬೋದು, ಈ ಎಲ್ಲ ಕೇಸ್ ಆಗಿರ್ಬೋದು. ಇವು 4 ಕೇಸಲ್ಲಿ ಸಿಕ್ಕಾಕಿಕೊಂಡಿರುವ ನಮ್ಮ ಸಂತೋಷ್ ಅವರು ಆಗಿರ್ಬೋದು, ಅವರೆಲ್ಲರಿಗೂ ಒಂದು 5 ಜನ ಸೇರಿ 5 ಕೇಸ್ಗಳ ಬಗ್ಗೆ ತನಿಖೆ ಮಾಡಿಬಿಟ್ಟು ನಮ್ಮ ಸಮೀರ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡ್ಬೇಕು. ಆ ವಿಡಿಯೋ ಯಾವಾಗ ಡಿಲೀಟ್ ಆಗುತ್ತೆ ಅನ್ನೋದು ಗೊತ್ತಾಗೋಲ್ಲ. ಅದಕ್ಕಾಗಿ ಆ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಮುಟ್ಟುವಂತೆ ಮಾಡ್ಬೇಕು. ಮತ್ತೆ ಈ ಒಂದು ತಪ್ಪು ಮಾಡಿರೋರು ಯಾರಪ್ಪ ಅಂದ್ರೆ ಧರ್ಮಸ್ಥಳ ಊರಿನ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರಲ್ಲ, ಅವ್ರು ಈ ತಪ್ಪು ಮಾಡಿದ್ದಾರೆ. ಅವ್ರು ಯಾರಂತ ಗೊತ್ತೇ ಇದೆ, ಅವರಿಂದ ದೊಡ್ಡವರಂದ್ರೆ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಹೌದು, ಆ ಹೆಸರು ಬಳಸಲ್ಲ ನಾನು, ಯಾಕಂದ್ರೆ ಆ ಹೆಸರನ್ನ ಸಮೀರ್ ಕೂಡ ಬಳಸಿಲ್ಲ, ನಾನು ಕೂಡ ಬಳಸಂಗಿಲ್ಲ. ಹೌದು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಪ್ಪ ಅಂದ್ರೆ, ನೆಕ್ಸ್ಟ್ ಜನರೇಷನ್ ಒಂದ್ ತಪ್ಪು ಮಾಡ್ಬೇಕಪ್ಪ ಅಂದ್ರೆ ಆ ಶಿಕ್ಷೆ ನೋಡ್ಬಿಟ್ಟು ಅವ್ರೊಂದು ತಪ್ಪು ಮಾಡಲು ಹಿಂಜರಿಬೇಕು. ಅಂದ್ರೆ ಈ ತರ ಶಿಕ್ಷೆ ನಮ್ಗೆ ಆಗ್ಬಿಡುತ್ತಪ್ಪ ಅಂತ ಒಂದು ಯೋಚನೆ ಮಾಡಿ ಆ ತಪ್ಪು ನಾವ್ ಮಾಡಕ್ ಹೋಗ್ಬಾರ್ದು. ಆ ರೀತಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ಯಾವ್ದರಿಂದ ಆಗ್ಬೇಕಪ್ಪ ಅಂದ್ರೆ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನದಿಂದ ಮಾತ್ರ ಸಾಧ್ಯ. ಹೌದು, ಒಂದ್ ಸಂವಿಧಾನ ಬಿಟ್ರೆ ಮತ್ತೆ ಯಾವ್ದೇ ರೀತಿ ದೇವರಿಂದ ಮಾತ್ರ ಶಿಕ್ಷೆ ಆಗಲು ಸಾಧ್ಯವಿಲ್ಲ. ಹೌದು, ಅವನ್ ಶಿಕ್ಷೆ ಆಗ್ಬೇಕಪ್ಪ ಅಂದ್ರೆ ನೀವು ಈ ಸಮೀರ್ ಅವ್ರು ಮಾಡಿರುವಂತ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಆಗ ಮಾತ್ರ ಆ ಊರಿನ ದೊಡ್ಡವರ ಶಿಕ್ಷೆ ಆಗಲು ಸಾಧ್ಯ. ಮತ್ತೆ ಆ 5 ಕುಟುಂಬಗಳಿಗೆ ನ್ಯಾಯ ಸಿಗುವಂತೆ ಮಾಡುವುದು ನಿಮ್ಮ ಕೈಯಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ.